ಶಿವಮೊಗ್ಗ ಜಿಲ್ಲೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಹಾ ಮ್ಯೂಲ್ ಅಕೌಂಟ್ ಜಾಲನ ಪತ್ತೆ ಮಾಡಿದ್ದೀವಿ. ಈ ಒಂದು ಕೇಸಿನಲ್ಲಿ ಆರೋಪಿಯಾದ ಶರತ್, ಇವನು ಮೂಲತಃ ಇಲ್ಲೇ ಶಿವಮೊಗ್ಗದವನೇ ಆಗಿದ್ದು ಒಂದು SSLC ಓದ್ಕೊಂಡಿದ್ದಾನೆ. ಅವನು ಒಂದು 19 ಮ್ಯೂಲ್ ಅಕೌಂಟ್ಸನ್ನು ಅವನು ಆಪರೇಟ್ ಮಾಡ್ತಾ ಇದ್ದು. ಈ ಮ್ಯೂಲ್ ಅಕೌಂಟ್ಸ್ ಅಂದರೆ ಯಾರ್ದೋ ಬೇರೆ ಅಕೌಂಟನ್ನು ಡೀಟೇಲ್ಸ್ ತೊಗೊಂಡು ಇವನು ಆಪರೇಟ್ ಮಾಡೋದು, ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋದು. ಆ ಡೀಟೇಲ್ಸನ್ನು ಅವನು ಬೇರೆಯವ್ರ ಹತ್ರ ಹಂಚ್ಕೊತಾನೆ. ಅವರು ಎಲ್ಲೆಲ್ಲಿ ಸೈಬರ್ ಫ್ರಾಡ್ ಆಗುತ್ತೆ ಆ ಕೇಸ್ಗಳಲ್ಲಿ ಇದ್ದಂತಹ ದುಡ್ಡನ್ನು ಈ ಒಂದು ಮ್ಯೂಲ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇಲ್ಲಿಂದ ಅವನು ಮತ್ತೆ ವಿಡ್ರಾಲ್ ಮಾಡ್ಕೊತಾನೆ, ಇಲ್ಲ ಬೇರೆ ಅಕೌಂಟಿಗೆ ಕಳಿಸ್ಕೊಡ್ತಾನೆ, ಇಲ್ಲ ಒಂದು ಕ್ರಿಪ್ಟೋ ಆ್ಯಪಿಗೆ ಹಾಕ್ತಾನೆ. ಇದನ್ನು ಅವನು ಒಂದು ಕೆಲಸ ಆಗಿ ಮಾಡ್ಕೊಂಡು ಕೂತಿದ್ದ ಅವನು. ಈ ಒಂದು ನಿಟ್ಟಿನಲ್ಲೇ ಆಲ್ಮೋಸ್ಟ್ ಈ 19 ಅಕೌಂಟ್ಸಲ್ಲಿ ಸುಮಾರು 55 ಕೋಟಿ ಟ್ರಾನ್ಸಾಕ್ಷನ್ಸನ್ನು ಅವನು ಮಾಡಿದ್ದಾನೆ. ಸುಮಾರು 96 ಕೇಸಸ್ಸಲ್ಲಿ ಎಲ್ಲೆಲ್ಲಿ ದುಡ್ಡುಗಳು ವಿಡ್ರಾ ಆಗಿತ್ತು ಅದೆಲ್ಲ ಬಂದು ಈ ಅಕೌಂಟಲ್ಲಿ ಬಿದ್ದಿದೆ ಮಧ್ಯದಲ್ಲಿ. ಅದನ್ನು ಮತ್ತೆ ಅವನು ಬೇರೆ ಕಡೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅವನ್ನ ನಾವು ಸರ್ಚ್ ಮಾಡಿ ಮನೆಯನ್ನು ಸರ್ಚ್ ಮಾಡಿದಾಗ ಒಂದು 18 ಪಾಸ್ಬುಕ್ಕು, ಆಮೇಲೆ 7 ಚೆಕ್ ಬುಕ್ಕು, ಆಮೇಲೆ 25 ATM ಕಾರ್ಡು, 2 QR ಸ್ಕ್ಯಾನರು ಮತ್ತು 2 ಮೊಬೈಲ್ ಫೋನನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಒಂದು ಜಾಲೆಯಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ 19 ಅಕೌಂಟ್ಸ್ ಯಾವನ ಹತ್ರ ಮ್ಯೂಲ್ ಅಕೌಂಟ್ಸ್ ಇತ್ತು, ಆ ಓನರ್ಗೆ ಅವನು ಕೆಲವರಿಗೆ ತಿಂಗಳ ಅವನು ಒಂದು ಬಾಡಿಗೆ ಥರ ಕೊಡ್ತಾ ಇದ್ದ, ಕಮಿಷನ್ ಥರ ಕೊಡ್ತಾ ಇದ್ದ. ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲದಲೇ ಅವನು ಯೂಸ್ ಮಾಡ್ಕೊತಾ ಇದ್ದ. ಸೊ ಆ ಒಂದು ನಿಟ್ಟಿನಲ್ಲಿ ಜಸ್ಟ್ ಲಾಸ್ಟ್ ಒಂದು 6 to 10 ಮಂತ್ಸಲ್ಲಿ ಒಂದು 55 crores ಟ್ರಾನ್ಸಾಕ್ಷನ್ಸನ್ನು ಈ 19 ಅಕೌಂಟಲ್ಲಿ ಅವನು ಮಾಡಿದ್ದಾನೆ. ಈ ನಿಟ್ಟಿನಲ್ಲೇ ಅವನ್ನ ನಾವು ದಸ್ತಗಿರಿ ಮಾಡಿ ಇವನು ಮತ್ತೆ ಬೇರೆ ಯಾರಿಗೆ ಕೊಡ್ತಾ ಇದ್ದ, ಬೇರೆ ಯಾರು ಇವನಿಗೆ ಎಂಪ್ಲಾಯಿ ಆಗಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ವಿಚಾರವನ್ನು ಕಲೆ ಹಾಕಲು ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ. ಈ ಒಂದು ಜಾಲೆಯಲ್ಲಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ 19 ಅಕೌಂಟ್ಸ್ ಯಾವನ ಹತ್ರ ಮ್ಯೂಲ್ ಅಕೌಂಟ್ಸ್ ಇತ್ತು, ಆ ಓನರ್ಗೆ ಅವನು ಕೆಲವರಿಗೆ ತಿಂಗಳ ಅವನು ಒಂದು ಬಾಡಿಗೆ ಥರ ಕೊಡ್ತಾ ಇದ್ದ, ಕಮಿಷನ್ ಥರ ಕೊಡ್ತಾ ಇದ್ದ. ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲದಲೇ ಅವನು ಯೂಸ್ ಮಾಡ್ಕೊತಾ ಇದ್ದ. ಸೊ ಆ ಒಂದು ನಿಟ್ಟಿನಲ್ಲಿ ಜಸ್ಟ್ ಲಾಸ್ಟ್ ಒಂದು 6 to 10 ಮಂತ್ಸಲ್ಲಿ ಒಂದು 55 crores ಟ್ರಾನ್ಸಾಕ್ಷನ್ಸನ್ನು ಈ 19 ಅಕೌಂಟಲ್ಲಿ ಅವನು ಮಾಡಿದ್ದಾನೆ. ಈ ನಿಟ್ಟಿನಲ್ಲೇ ಅವನ್ನ ನಾವು ದಸ್ತಗಿರಿ ಮಾಡಿ ಇವನು ಮತ್ತೆ ಬೇರೆ ಯಾರಿಗೆ ಕೊಡ್ತಾ ಇದ್ದ, ಬೇರೆ ಯಾರು ಇವನಿಗೆ ಎಂಪ್ಲಾಯಿ ಆಗಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ವಿಚಾರವನ್ನು ಕಲೆ ಹಾಕಲು ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ.